ನಮಗ್ ತಿನ್ನಕ್ ಕೊಡ್ರು, ಅಷ್ಟ ತಿಂದ ಕಾಯ್ತಿದೀವಿ. ಈ ಹೋಟೆಲಲ್ಲಿ ತಿನ್ನಕ್ಕೆ ಕಾಯ್ಲೇಬೇಕು ಗುರುಗಳೇ. ಸ್ಟಾರ್ ಹೀರೋಗಳಿಗೆ ಫ್ಯಾನ್ ಬೇಸ್ ಇದ್ದಂಗೆ ಇಲ್ಲಿ ಇವರು ಕೊಡೋ ಇಡ್ಲಿಗೂ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು. ಗುರುಗಳೇ ನಮಸ್ತೆ, ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಬಿಸಿ ಬಿಸಿ ಇಡ್ಲಿ ಜೊತೆ ಚಟ್ನಿಗೆ ಬೆಣ್ಣೆ ಹಾಕಿ ಕೊಡ್ತಾರೆ. ಬೆಣ್ಣೆ ಅಂತ ಇಡ್ಲಿ ಜೊತೆ ಬೆಣ್ಣೆ ನೆಚ್ಕೊಂಡು ತಿಂತಿದ್ರೆ ಆಹಾ ಸ್ವರ್ಗ. ಇಡ್ಲಿ ತಿನ್ನಕ್ಕೆ ಅಂತಾನೆ ದೂರದ ಊರುಗಳಿಂದ ಹುಡ್ಕೊಂಡು ಬರ್ತಾರೆ. ಇವ್ರ ಹತ್ರ ಇಡ್ಲಿ, ವಡೆ, ಪಲಾವ್ 3 ಐಟಮ್ ಬಿಟ್ರೆ ಬೇರೆ ಏನೂ ಸಿಗಲ್ಲ. ಬೆಳಿಗ್ಗೆ 7-7:30 ಗಂಟೆಗೆ ಓಪನ್ ಆದರೆ 11-11:30 ಗಂಟೆಗೆ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಕ್ಯೂ ಅಲ್ಲಿ ನಿಂತ್ಕೊಂಡು ಕಾಸು ಕೊಟ್ಟು ಟೋಕನ್ ತಗೊಂಡು ಸ್ವಲ್ಪ ಹೊತ್ತು ಕಾಯ್ದು ಬೆಣ್ಣೆ ಇಡ್ಲಿ ತಿನ್ಕೊಂಡು ಹೋಗ್ತಾರೆ. ವೀಕೆಂಡು ಅಮಾವಾಸ್ಯೆ ಬಂದರೆ ಸಾಕು, ಕನಿಷ್ಠ 1 ಗಂಟೆನಾದರೂ ಕಾಯಲೇಬೇಕು. 60 ವರ್ಷ ಹಳೆಯ ಈ ಹೋಟೆಲ್ಗೆ ಬೋರ್ಡೇ ಇಲ್ಲ. ಬೆಣ್ಣೆ ಶಿವಪ್ಪ ಹೋಟೆಲ್ ಅಂತಾನೆ ಕರೀತಾರೆ. ಇಡ್ಲಿ ಮಾಡಕ್ಕೆ ಕಡಿಮೆ ಅಂದ್ರೂ ದಿನಕ್ಕೆ 20 kg ಅಕ್ಕಿನ ಬಳಸ್ತಾರೆ. ತಂದೆಯ ಕೆಲಸನ ಅವರು ಕಾಲವಾದ ನಂತರ ಅವರ ಮಗ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಪಾಂಡವಪುರ ಶುಗರ್ ಫ್ಯಾಕ್ಟರಿ ಹತ್ರ ದರಸ್ಗುಪ್ಪೆ ಅನ್ನೋ ಗ್ರಾಮದಲ್ಲಿ ಈ ಹೋಟೆಲ್ ಲೊಕೇಟ್ ಆಗಿದೆ. ಬೆಣ್ಣೆ ಶಿವಪ್ಪ ಹೋಟೆಲ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಲೊಕೇಶನ್ ಕೂಡ ಸಿಗುತ್ತೆ. ಬಿಸಿ ಇಡ್ಲಿ ಜೊತೆ ಚಟ್ನಿ ಮತ್ತೆ ಬೆಣ್ಣೆ ಕೊಡ್ತಾರೆ. ಆ ಬೆಣ್ಣೆನ ಚಟ್ನಿಲಿ ಕಲಿಸ್ಕೊಂಡು ಇಡ್ಲಿನ ಡಿಪ್ ಮಾಡಿ ತಿಂತಾ ಇದ್ರೆ ಇನ್ನೂ ಬೇಕು ಬೇಕು ಅನಿಸ್ತಾ ಇರುತ್ತೆ. ಒಂದ್ಸರಿ ವಿಸಿಟ್ ಕೊಡಿ ಅಂತ ಹೇಳ್ತಾ ಧನ್ಯವಾದ.